ಶಾಸಕ ಮುನಿರತ್ನ ಬಂಧನಕ್ಕೆ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತರಾತುರಿಯಲ್ಲಿ ಹೋಗಿ ಬಂಧಿಸುವಂತಹ ಅವಶ್ಯಕತೆ ಏನಿತ್ತು? ಶಾಸಕ ಮುನಿರತ್ನ ಎಲ್ಲೂ ಕೂಡ ಓಡಿ ಹೋಗ್ತಿರಲಿಲ್ಲ. ಗೃಹ ಸಚಿವರು ಪ್ಲಾನ್ ಮಾಡಿ ಅರೆಸ್ಟ್ ಮಾಡಿಸಿದ್ದಾರೆ ಅಂತ ಆರ್ ಅಶೋಕ್ ಆರೋಪಿಸಿದ್ದಾರೆ. 3 ದಿನ ಕೋರ್ಟ್ ಇಲ್ಲ. ಇನ್ನು ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಆರ್ ಅಶೋಕ್ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ನಿಮ್ಮ ಶಾಸಕರ ಬಂಧನದ ವಿಚಾರವಾಗಿ ಏನು ಪ್ರತಿಕ್ರಿಯೆ ಹೇಳ್ತೀರಿ? ಇವತ್ತು ಬಂಧನ ಆಗಿದೆ ಶಾಸಕ ಮುನಿರತ್ನ ಅವರದು. ಇದು ಸ್ಪಷ್ಟವಾಗಿ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ತರಾತುರಿಯಲ್ಲಿ ಹೋಗಿ ಕೋಲಾರದಲ್ಲಿ ಹೋಗಿ ಅವ್ರನ್ನ ಅರೆಸ್ಟ್ ಮಾಡುವಂತ ಅವಶ್ಯಕತೆ ಏನಿತ್ತು? ಕಾನೂನು ಪ್ರಕಾರ ಅವ್ರು ನೋಟಿಸ್ ಕೊಡಬೇಕಾಯ್ತು. ಒಬ್ಬ ಶಾಸಕರಿಗೆ ನೋಟಿಸ್ ಕೊಡಬೇಕಾಯ್ತು. ಅವರೇನು ಎಲ್ಲೂ ಓಡೋಗಲ್ಲ, ನೋಟಿಸ್ ಕೊಡಬೇಕಾಯ್ತು. ಆ ಒಂದು ಅವ್ರು ಮಾತಾಡಿರೋಂಥ ವಾಯ್ಸ್ ಏನಿದೆ ಅದನ್ನ FSL ತನಿಖೆಗೆ ರಿಪೋರ್ಟಿಗೆ ತಗೊಬೇಕಾಯ್ತು. ಅದೇನು ಕೊಡ್ತಾ ಇದ್ರು, ಒಂದು 2-3 ದಿನದಲ್ಲಿ ಕೊಡ್ತಾ ಇದ್ರು. ಅದನ್ನು ಏಕಾಏಕಿ ಏನು ತಗೊಂಡೆ, ಏಕಾಏಕಿ ಬಂಧನ ಮಾಡಿ ನೋಡಿ ಹೆಂಗ್ ಮಾಡ್ತಾ ಇದ್ದಾರೆ ಅಂದ್ರೆ, ನೋಡಿ ಇವತ್ತು ಶನಿವಾರ ಕೋರ್ಟ್ಗಳಿಲ್ಲ, ನಾಳೆ ಭಾನುವಾರ ಕೋರ್ಟ್ಗಳಿಲ್ಲ, ಸೋಮವಾರ ಮೋಸ್ಟ್ಲಿ ಲೀವು, ಕೋರ್ಟ್ಗಳಿಲ್ಲ. ಅಂದ್ರೆ ಪ್ರೀ ಪ್ಲಾನಡ್ ಇದೆಲ್ಲ, ಪಕ್ಕಾ ಪ್ಲಾನ್ ಮಾಡಿ ಗೃಹ ಇಲಾಖೆಯವರು, ನನಗನ್ಸುತ್ತೆ ಗೃಹ ಸಚಿವರು ಪ್ಲಾನ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಾಂದ್ರೆ ಇವತ್ತೇ ಹೋಗಿ ಅವ್ನು ಯಾಕೆ ಕಂಪ್ಲೇಂಟ್ ಕೊಟ್ಟ? ನೆನ್ನೆ ಕೊಡ್ಬೋದಾಯ್ತು, ಮೊನ್ನೆ ಕೊಡ್ಬೋದಾಯ್ತು. ಇದೇನಾ ನೆನ್ನೆದಲ್ಲ, ಅವ್ರು ಬೈದಿರೋದು ಯಾವತ್ತು? ಹಳೇದು. ಅವತ್ತು ಕೊಡ್ಬೇಕಾಯ್ತಲ್ಲ. ಯಾಕೆ ಶುಕ್ರವಾರನೇ ಸಾಯಂಕಾಲನೇ ಯಾಕೆ ನೋಡಿದ್ದಾರೆ? ಇದನ್ನ ಬಂಧನ ಯಾಕೆ ಇವತ್ತೇ ಮಾಡಿದ್ದಾರೆ? ಅಂದ್ರೆ 3 ದಿನ ಕೋರ್ಟ್ಗಳಿಲ್ಲ, ಜೈಲು ಕಳಿಸ್ಲೇಬೇಕು ಅನ್ನೋ ಒಂದು ತೀರ್ಮಾನ ಮಾಡಿ ಒಂದು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ತಪ್ಪು ಮಾಡಿದ್ರೆ ತಪ್ಪೆ. ಈಗ ತಪ್ಪಾಗಿದ್ರೆ ನಾವ್ಯಾರು ಸಮರ್ಥನೆ ಮಾಡೋಕ್ಕಾಗಲ್ಲ. ನನಗೂ ಈಗ ಮಾಹಿತಿ ಪಾರ್ಟಿ ಆಫೀಸಿಂದನೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅಂತ ಮಾಹಿತಿನೂ ಕೂಡ ಬಂದಿದೆ. ನನಗೇನು ಗೊತ್ತಿಲ್ಲ ಯಾರು ನೋಟಿಸ್ ಕೊಟ್ಟರು ಏನು ಅನ್ನೋದು, ನನಗೂ ಏನು ಗೊತ್ತಿಲ್ಲ, ನಾನು ಇರಲಿಲ್ಲಲ್ಲ ಊರಲ್ಲಿ. ಅದರಿಂದ ಆದರೆ ಈಗ ಏಕಾಏಕಿ ಬಂಧನ ಮಾಡುವಂಥದ್ದು ದ್ವೇಷ ಅಲ್ಲ ಅಂದ್ರೆ ಇನ್ನೇನು? ಅದರಿಂದ ಇದು ದ್ವೇಷದ ರಾಜಕಾರಣ ಅಂತ ಸ್ಪಷ್ಟ ಕಾಣ್ತಾ ಇದೆ. ನಿನ್ನೆ ಆಡಿಯೋ ಬಿಡುಗಡೆ ಆಯಿತು. ಇವತ್ತು ಆರೋಪ ಮಾಡಿದಂತಹ ಕಾಂಟ್ರಾಕ್ಟರ್ ಚೆಲುವರಾಜು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಭೇಟಿ ಕೆಲವೇ ಗಂಟೆಗಳಲ್ಲಿ ಶಾಸಕರ ಬಂಧನ ಆಗಿದೆ. ಏನು ಹೇಳ್ತೀರಿ? ಒಬ್ಬ ಸಾಮಾನ್ಯ ಜನ ಹೋಗಿ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ತಗೊಂತಾರೆ ಅಂತಂದ್ರೆ ಅರ್ಥ ಮಾಡ್ಗಳೇ ಅಲ್ಲೇ. ಅಂದ್ರೆ ಪ್ರೀ ಪ್ಲಾನಡು ಇವರೇ ಹೇಳ್ ಕಳಿಸಿರ್ತಾರೆ, ನಾನು ಇಷ್ಟೊತ್ತಿಗಿರ್ತೀನಿ, ಬಂದ್ಬಿಡು, ಕಂಪ್ಲೇಂಟ್ ಕೊಟ್ಬಿಡು, ನಾನು ಆಕ್ಷನ್ ತಗೊಂತೀನಿ. ಇವತ್ತು ಹೇಗೂ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರವರೆಗೂ ಕೋರ್ಟ್ ಇರಲ್ಲ, ಅವ್ರನ್ನ ಜೈಲಿಗೆ ಕಳ್ಸೋಣ ಅಂತೇಳಿ ಪ್ಲಾನ್ ಮಾಡಿ ಅವರೇ ಗೃಹ ಇಲಾಖೆಯವರೇ ಮಾಡಿರುವಂತ ಹುನ್ನಾರ ಅಂತ ಸ್ಪಷ್ಟವಾಗಿ ಇದರಲ್ಲಿ ಕಾಣ್ತಾ ಇದೆ. ಗೃಹ ಇಲಾಖೆ ನಾವು ಆಲ್ರೆಡಿ ಸತ್ತೋಗಿದೆ ಅಂತ ಹೇಳಿದಿರಿ, ಕಾನೂನು ಸುವ್ಯವಸ್ಥೆ ಸತ್ತೋಗಿದೆ ಅಂತ. ಪರಮೇಶ್ವರ್ ಅಂತ ಒಬ್ಬ ಸೀನಿಯರ್ ಲೀಡರು ಈ ತರ ಎಲ್ಲ ಆದಾಗ ನಡ್ಕೊಳ್ಳೋ ಅಂಥದ್ದು ನಿಜಕ್ಕೂ ಒಳ್ಳೇದಲ್ಲ. ಸತ್ಯ ಇದ್ರೆ, ನಾನು ಈಗ ಮುನಿರತ್ನ ಮಾತಾಡಿದ್ದಾರೆ ಅಂತ ಪ್ರೂವ್ ಆದರೆ ನಾವ್ಯಾರು ಸಪೋರ್ಟ್ ಮಾಡಲ್ಲ, ಅದಕ್ಕೆ ನಾವ್ಯಾರು ಬೆಂಬಲನೂ ಕೂಡ ಮಾಡಲ್ಲ. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.